ನಮಸ್ಕಾರ ಎಲ್ಲರಿಗೂ. ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬ ದಿವಸ ಆಯಿತು ವ್ಲಾಗ್ಸೇ ಮಾಡಿಲ್ಲ. ಸೊ ತುಂಬ ಗ್ಯಾಪ್ ಆದಮೇಲೆ ಇವತ್ತು ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದಿಷ್ಟು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸು ಅದು ಇದು ಅಂತ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ ತೊಗೊಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಒಂದು ಬ್ರೇಕ್ನ ತೊಗೊಂಡೆ. ಸೊ ನೌ ಐ ಆಮ್ ಬ್ಯಾಕ್. ಸೊ ಹೋಪ್ ನೀವು ಮೊದಲೇ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ಥರ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಜನ ಕೇಳಿದ್ರಿ ಯಾಕೆ ಮೇಡಮ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂಥೇಳಿ ಶಾರ್ಟ್ಸಲ್ಲಿ ಕಮೆಂಟ್ ಹಾಕಿದ್ರಿ. ಒಂದಿಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಯಾಕೆ ಮೇಡಮ್ ವ್ಲಾಗ್ಸೇ ಆಗ್ತಾಯಿಲ್ಲ ಅಂಥೇಳಿ. ಸೊ ದಟ್ ಸ್ವಲ್ಪ ಗ್ಯಾಪ್ ತೊಗೊಂಡು ಇವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವೀಡಿಯೋಸ್ನ ನೋಡಿ. ಸೊ ನಮ್ಮ ಜೊತೆ ಯಾವ ಬಿಲ್ಡರ್ ವರ್ಕ್ ಮಾಡ್ತಿದ್ದಾರಲ್ಲ ಅವರು ಸುಮಾರು ನಮ್ಮ 4-5 ವರ್ಕ್ ಮಾಡಿದ್ದಾರೆ. ನಮಗೆ ಅವ್ರಿಗೆ ತುಂಬ ಸೆಟ್ಟಾಗಿ ಹೋಗಿದೆ. ಸೊ ದಟ್ ವಿ ಕಂಟಿನ್ಯೂ ವಿತ್ ಹಿಮ್ ಓನ್ಲಿ. ಅವರು ಅಡ್ವೈಸ್ ಮಾಡ್ತಾರೆ, ನಾವು ನಮ್ಮ ಐಡಿಯಾಸ್ ಹೇಳ್ತೀವಿ. ಎರಡನ್ನು ಮಿಕ್ಸಪ್ ಮಾಡಿ ನಾವು ಕನ್ಸ್ಟ್ರಕ್ಷನಲ್ಲಿ ಎಲ್ಲ ಇಂಪ್ಲಿಮೆಂಟೇಷನ್ ಮಾಡಿ ವರ್ಕ್ ಮಾಡ್ತಿರೋದು. ಆ ವರ್ಕು ವೀಡಿಯೋ ಅಲ್ಲಿ ತೋರಿಸಿದ್ರೆ ಏನೂ ಅರ್ಥನೇ ಆಗಲ್ಲ. ಸೊ ಹಾಗಾಗಿ ಎಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ಒಂದು ಸರಿ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅಂತ ಅದು ತುಂಬ ಒಳ್ಳೆಯ ದಿವಸ. ಅವತ್ತಿನ ದಿವಸ ಬಾಗಿಲು ಕುಂದಿರ್ಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಸೊ ದಟ್ ಅವತ್ತಿನ ದಿವಸ ಮುಹೂರ್ತದಲ್ಲಿ ನಾವು ಪಾಡ್ಯದ ದಿವಸ ಬಾಗಿಲನ್ನ ಕೂಡಿಸಿ ಪೂಜೆ ಮಾಡಿದ್ವಿ. ಲಾಸ್ಟ್ ಇಯರ್ ನಾನು 2 ಭೂಮಿ ಪೂಜೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಒಂದು ಬಂದು ನನ್ನ ಹಸ್ಬೆಂಡ್ ಮನೇಲಿ, ಬಟ್ ಸೆಕೆಂಡ್ ವಿಡಿಯೋ ಬಂದು ಅಮ್ಮನ ಮನೇಲಿ, ಅಮ್ಮ ಕಟ್ಟಿಸ್ತಿರೋದು. ಬಟ್ ನನ್ನ ಹಸ್ಬೆಂಡ್ ಮನೇಲಿ ನಮ್ಮ ಸಿಸ್ಟರ್ ಕನ್ಸೀವ್ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದ್ವಿ, ಕಂಟಿನ್ಯೂ ಮಾಡಿಲ್ಲ. ಬಟ್ ಅಮ್ಮನ ಮನೇಲಿ ಅಮ್ಮನ ಕನ್ಸ್ಟ್ರಕ್ಷನ್ ಎಲ್ಲ ಕಂಟಿನ್ಯೂ ಆಗ್ತಾ ಇದೆ. ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ, ಅದು ಹಸ್ಬೆಂಡ್ ಮನೆನೋ ಅಮ್ಮನ ಮನೆನೋ. ತುಂಬ ಜನ ನನಗೆ ಮೆಸೇಜ್ ಕೂಡ ಮಾಡಿ ಕೇಳಿದ್ದೀರಾ. ಸೊ ಮನೆ ಕಟ್ಸೋದು ಅಂದರೆ ತುಂಬ ದೊಡ್ಡ ಕೆಲಸ. ಮನೆ ಹಿರಿಯರು ತೀರ್ಕೊಂಡಿದ್ದಾರೆ. ಸೊ ವರ್ಷಾಂತಕ ಮುಗಿಯೋ ತನಕ ಆ ಕೆಲಸ ಇನ್ನು ನಾವು ಮಾಡಲ್ಲ. ಸೊ ರೀಸೆಂಟ್ಲಿನೇ ಶಾರ್ಟ್ಸು ರೀಲ್ಸ್ ಅಪ್ಲೋಡ್ ಮಾಡಿದಾಗ ಒಂದಿಷ್ಟು ಜನ ಮೆಸೇಜ್ ಮಾಡಿ ಕೇಳಿದ್ರಿ. ಸೊ ಹಾಗಾಗಿ ಕ್ಲಾರಿಟಿಗೆ ಹೇಳ್ತಾ ಇದ್ದೀನಿ, ಇದು ನಮ್ಮ ಓನ್ ಕನ್ಸ್ಟ್ರಕ್ಷನ್ ಅಲ್ಲ, ಇದು ನಮ್ಮ ತಾಯಿ ಮನೆ. ನಮ್ಮ ತಾಯಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರೋ ಒಂದು ಬಿಲ್ಡಿಂಗ್ ಪೂಜೆನ ನಾವು ರೀಸೆಂಟ್ಲಿ ಮಾಡಿದ್ದು. ಆ್ಯಕ್ಚುಲಿ ಮೇನ್ ಡೋರ್ ಇದಲ್ಲ, ಮೇನ್ ಡೋರ್ ಮುಂದ್ಗಡೆ ಫ್ರಂಟ್ ಬರುತ್ತೆ. ಬಟ್ ಅದೆಲ್ಲ ಗ್ಲಾಸು ಅದೆಲ್ಲ ಕೂಡಿಸ್ಬೇಕು ಅಂತ ಇದೆ. ಸೊ ದಟ್ ಅಲ್ಲಿ ಆಮೇಲೆ ಬೇರೆ ದೊಡ್ಡದಾಗಿ ಪೂಜೆ ಮಾಡಿದ್ರಾಯ್ತು. ಬಟ್ ಪಾಡ್ಯ ದಿವಸ ತುಂಬ ಒಳ್ಳೇದಲ್ವಾ. ಸೊ ಹಾಗಾಗಿ ರೂಮ್ಸ್ಗಳಿಗೆ ಎಲ್ಲ ಕಡೆ ನಾವು ಬಾಗಿಲನ್ನ ಇಟ್ಟು ಪೂಜೆನ ಮಾಡ್ಕೊಂಡ್ಬಿಟ್ವಿ. ಸೊ ಹಾಗಾಗಿ ಸಿಂಪಲ್ಲಾಗಿ ನಾವೇ ಮನೆಯವರು ಅಷ್ಟೇ ಮಾಡ್ಕೊಂಡ್ವಿ. ಮೇನ್ ಡೋರ್ ಎಲ್ಲಿ ಬರುತ್ತೆ ಅಂತ ಹೇಳಿ ವಿಡಿಯೋ ಕೊನೆಯಲ್ಲಿ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅವಾಗ ಮೇನ್ ಡೋರ್ ಎಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ತುಂಬ ಜನ ಕನ್ಸ್ಟ್ರಕ್ಷನ್ ಮಾಡಿ ಈ ಥರ ಬಾಗಿಲು ಪೂಜೆ ಎಲ್ಲ ಮಾಡ್ತಿರಲ್ಲ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಪೂಜೆ ಎಲ್ಲ ಹೇಗೆ ಮಾಡಬೇಕು, ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಬೇಕಂದ್ರೆ ಮೇನ್ ಡೋರು ಆಮೇಲೆ ಕೂಡಿಸ್ತೀವಲ್ಲ. ಸೊ ಹಾಗಾಗಿ ನಾವೇ ಮಾಡ್ಕೊಂಡ್ವಿ. ಸೊ ನವರತ್ನ ಅಂತ ಹೇಳಿ ಏನು ಸಿಗುತ್ತಲ್ಲ ಗೋಲ್ಡ್ ಶಾಪ್ಸಲ್ಲೆಲ್ಲ, ಅದನ್ನು ನಾವು ಈ ಮೇನ್ ಡೋರ್ ಇಡಬೇಕಾದ್ರೆ ಕೆಳಗಡೆ ಇಡ್ತಾರೆ. ಸೊ ಬಟ್ ಹಾಗೆ ಮಾಡಬಾರ್ದು, ಯಾಕಂದರೆ ಅದನ್ನು ಯಾವತ್ತೂ ಪಾದಸ್ಪರ್ಶ ಮಾಡಲೇಬಾರ್ದು. ಅದಕ್ಕೆ ಅಲ್ಲಿ ದೇವ್ರ ವಾಸವಾಗಿರ್ತಾರೆ ನವರತ್ನದಲ್ಲಿ ಇಟ್ಟಾಗ. ಸೊ ಅದನ್ನು ನಾವು ಕಾಲಿಂದ ತುಳಿಬಾರ್ದು. ಸೊ ಅಮ್ಮನ್ ಪ್ರಾಪರ್ಟಿ ಒಂದು ಕಮರ್ಷಿಯಲ್ ಪರ್ಪಸ್ ಇರೋದ್ರಿಂದ ನಾವು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ನಾವೇ ಪೂಜೆ ಮಾಡ್ಕೊಂಡ್ವಿ. ಫಸ್ಟ್ ಗಣಪತಿ ಪೂಜೆನ ಮಾಡ್ಕೋಬೇಕು. ಗಣಪತಿನ ಪೂಜೆ ಮಾಡಿಕೊಂಡು ಪ್ರಸಾದ ನೈವೇದ್ಯ ಎಲ್ಲ ಇಟ್ಟು ಅದಾದಮೇಲೆ ಲಕ್ಷ್ಮೀ ದೇವತೆನ ಪೂಜೆ ಮಾಡಬೇಕು. ಅವತ್ತಿನ ದಿವಸ ಲಕ್ಷ್ಮಿ ಆಹ್ವಾನ ಆಗತ್ತೆ ಅಂತ ಹೇಳ್ತಾರೆ, ಗೃಹಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನಾನು ಎಷ್ಟು ಕರೆಕ್ಟ್ ಹೇಳ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ, ನನಗೆ ಎಷ್ಟು ತಿಳಿಯುತ್ತೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ತುಂಬ ಜನ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ತುಂಬ ಕ್ವೆಶನ್ಸ್ ಕೇಳಿದ್ದೀರಾ, ಮೆಸೇಜ್ ಮಾಡಿದ್ದೀರಾ. ಸೊ ಕ್ಲಾರಿಟಿಗೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋಲಿ ಡೀಟೇಲ್ಸ್ ಆಗಿ ಹೇಳಿದ್ದು. ಅಲ್ಲಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಮಾಡಿದ್ರು ಕೂಡ ನಮ್ಮಮ್ಮ ಏನಾದರೂ ಒಂದು ಮಿಸ್ಟೇಕ್ ತೆಗೆದು ಬಿಡ್ತಾರೆ. ಸೊ ಪೂಜೆ ದಿವಸನೂ ಅಮ್ಮ ಮಿಸ್ಟೇಕ್ನ ತೆಗೆದು ತೋರಿಸಿದ್ರು, ಅದು ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ವಿಡಿಯೋಲ್ಲಿ ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡಿರ್ತೀನಿ, ತೋರಿಸ್ತೀನಿ ಬನ್ನಿ. ಏನಿಲ್ಲ, ಆ ಡೋರ್ ಮೆಜರ್ ಮಾಡಿ ಈ ಡೋರ್ ಅಷ್ಟಿರಬೇಕಿತ್ತು, ಇಷ್ಟಿರಬೇಕಿತ್ತು. ಡೋರ್ ಲೆಂತ್ ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ದರು ನಮ್ಮಮ್ಮ. ಯಾವಾಗಲೂ ಹೀಗೇನೆ, ಎಲ್ಲ ವರ್ಕಲ್ಲೂ ಏನಾದರೂ ಒಂದು ಅವ್ರಿಗೆ ತಪ್ಪು ಕಾಣಿಸುತ್ತೆ. ಸೊ ತಿರ್ಗಾ ಮುರ್ಗಾ ಮೆಸರ್ಮೆಂಟ್ ಮಾಡಿ ಅಷ್ಟಿರಬೇಕಿತ್ತು, ಇಷ್ಟಿರಬೇಕಿತ್ತು, ಹಂಗಿರಬೇಕಿತ್ತು, ಹಿಂಗಿರಬೇಕಿತ್ತು ಅಂತ
ಹೇಳಿ ಬಿಲ್ಡರ್ ಜೊತೆ ಮಾತಾಡಿದರು. ಆಮೇಲೆ ಅವರು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವರು ಅರ್ಥ ಮಾಡಿಕೊಂಡು ಸುಮ್ಮನಾಗ್ಬಿಟ್ರು. ಇಲ್ಲಿವರೆಗೂ ಅಮ್ಮ ಸಾಕಷ್ಟು ಕನ್ಸ್ಟ್ರಕ್ಷನ್ಸ್ನ ನೋಡಿದ್ದಾರೆ, ಮಾಡಿಸಿದ್ದಾರೆ, ಮುಂದೆ ನಿಂತು ಮಾಡಿಸಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಐಡಿಯಾ ಜಾಸ್ತಿ ಇದೆ. ಸೊ ಪ್ರತಿಯೊಂದು ಅವರೇ ನೋಡ್ಕೋತಾರೆ, ಮೆಜರ್ಮೆಂಟ್ಸ್ ಎಲ್ಲ ಎಷ್ಟಿರಬೇಕು, ಹೆಂಗಿರಬೇಕು ಎಲ್ಲ ಅವರೇ ಹೇಳ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಐಡಿಯಾ ಜಾಸ್ತಿ. ಸೊ ಅವ್ರ ಸಜೆಷನ್ ಇಲ್ಲದೆ ಯಾರೂ ಏನೂ ಮಾಡಲ್ಲ ನಾವು ಮನೇಲಿ. ಅವ್ರು ಹೇಳ್ದಂಗೆ ನಾವು ಕೇಳೋದು. ಸೊ ತುಂಬ ಯೋಚನೆ ಮಾಡಿ ಅವರು ಡಿಸಿಷನ್ನ ತೊಗೋತಾರೆ ಎಲ್ಲದೂ ಕೂಡ. ಸೊ ಹಾಗಾಗಿ ನಮಗೆ ಅವ್ರ ಡಿಸಿಷನ್ಸು ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಬೀಯಿಂಗ್ ಎ ಸಿಂಗಲ್ ಮಾಮ್, ಸಿಂಗಲ್ ಪೇರೆಂಟ್, ಅವರು ತುಂಬ ಸ್ಟ್ರಗಲ್ಸ್ ಮಾಡಿದ್ದಾರೆ, ತುಂಬ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ದಟ್ ಅವರು ಬೆಸ್ಟನ್ನ ಹೇಳ್ತಾರೆ ಅಂತ ಹೇಳಿ ಗೊತ್ತು ನಮಗೆ. ಸೊ ಅದು ಹಾಗಾಗಿ ಅವ್ರು ಹೇಳೋದನ್ನೇ ಕೇಳ್ತೀವಿ ಯಾವಾಗಲೂ. ಸೊ ಪೂಜೆಗೆ ಯಾರೆಲ್ಲ ಬಂದಿದ್ರು ಅಂತ ಇಲ್ಲಿ ಪಟ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಅಲ್ಲಿ ನಿಂತಿರೋರು ಎಲ್ಲೋ ಕುಡ್ತದಲ್ಲ ನಮ್ಮ ಸ್ವಂತ ಮಾಮ, ಅಲ್ಲಿ ಕೂತಿರೋದು ನಮ್ಮ ಅಮ್ಮನ ತಾಯಿ, ನಮ್ಮ ಅಜ್ಜಿ, ನನ್ನ ಹಸ್ಬೆಂಡು, ಹಿಂದೆ ನಿಂತಿರೋದು ನಮ್ಮ ಅಕ್ಕ, ಅವ್ರ ಹಸ್ಬೆಂಡ್ ಭಾವ. ಸೊ ಬಿಲ್ಡಿಂಗ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ. ಇಲ್ಲಿ ಕಾಣಿಸುತ್ತೆ ನಿಮಗೆ 1, 2, 3 ಅಂತ ಕಾಣಿಸ್ತಾ ಇದೆ, ಬಟ್ ಹಾಗಲ್ಲ. 2 ಬಿಲ್ಡಿಂಗ್ ಅದು ಮಿಡಲಲ್ಲಿ ಸೆಕ್ಷನ್ನ ಡಿವೈಡ್ ಮಾಡಿರೋದು. ಒಂದು ನನಗೆ, ಮತ್ತೊಂದು ಅಕ್ಕನಿಗೆ ಗಿಫ್ಟಾಗಿ ಅಮ್ಮ ಕೊಡ್ತಿರೋದು. ಸೊ ಫ್ರಂಟಲ್ಲಿ 3 ಎಂಟ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ 2 ನೀವು ನೋಡ್ತಿರೋದು ಆ ಕಡೆ ಒಂದು, ಈ ಕಡೆ ಒಂದು. ಇಲ್ಲಿ ಗ್ಲಾಸ್ ಡೋರ್ಸು ಅಥವಾ ಸ್ವೆಟರ್ಸ್ ಬರುತ್ತೆ ಫಾರ್ ಶಾಪ್ಸು. ಮಿಡಲಲ್ಲಿ ಕಾಣಿಸ್ತಾ ಇರೋದು ಅಲ್ಲೊಂದು ದೊಡ್ಡ ಗ್ಲಾಸ್ ಡೋರ್ ಬರುತ್ತೆ, ಮೇನ್ ಡೋರ್ ಫಾರ್ ದ ಎಂಟ್ರೆನ್ಸ್. ಸೊ ದಟ್ ಹಾಗಾಗಿ ಅದೇ ಮೇನ್ ಡೋರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಕನ್ಸ್ಟ್ರಕ್ಷನ್ ಅಪ್ಡೇಟ್ ನೋಡೋದಾದರೆ ಇವಾಗ ಫಸ್ಟ್ ಫ್ಲೋರಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆದಷ್ಟು ಬೇಗ RCC ಹಾಕ್ತಾರೆ ಅಲ್ಲಿ ಕೂಡ. ಸಾಧ್ಯವಾದರೆ ಮುಂದಿನ ವ್ಲಾಗ್ಸಲ್ಲಿ ಟೂರ್ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.